ಚಾರ್ಲ್ಸ್ ಥಾಮಸ್ ಸ್ಟಡ್ ಅಥವಾ ಸಿ.ಟಿ. ಸ್ಟಡ್ ಎಂಬುವರು 1860 ಡಿಸೆಂಬರ್ 2ರಂದು ಇಂಗ್ಲೆಂಡಿನಲ್ಲಿ ಎಡ್ವರ್ಡ್ ಸ್ಟಡ್ ಹಾಗೂ ಡೊರೋಥಿ ಸೋಫಿಯಾ ಎಂಬುವರಿಗೆ ಮಗನಾಗಿ ಜನಿಸಿದರು. ಇವರು ಕ್ರಿಕೆಟ್ ಹಾಗೂ ಹಾರ್ಸ್ ರೇಸಿಂಗ್ನಲ್ಲಿ ಹೆಚ್ಚು ಪರಿಣಿತರಾಗಿದ್ದರು. ಆಸ್ಟ್ರೇಲಿಯಾ ದೇಶದ ಮೇಲೆ 1882ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಚಾಂಪಿಯನ್ ಆರಂಭಿಸಿದ ಇವರು 1883ರಲ್ಲಿ ತನ್ನ ಕಡೆಯ ಪಂದ್ಯವನ್ನು ಆಸ್ಟ್ರೇಲಿಯಾ ದೇಶಕ್ಕೆ ವಿರುದ್ಧವಾಗಿ ಆಡಿದರು. ಇವರು ಇಂಗ್ಲೆಂಡಿನ ಗ್ರೇಟೆಸ್ಟ್ ಪ್ಲೇಯರ್ ಎಂಬುದಾಗಿ ಗುರುತಿಸಲ್ಪಟ್ಟಿದ್ದರು. ಇವರು ಹಾಗೂ ಇವರ ಇಬ್ಬರು ಸಹೋದರರು ಈಟನ್ ಕಾಲೇಜಿನಲ್ಲಿ ಓದುತ್ತಿರುವಾಗ ಇವರ ತಂದೆ ಇವರನ್ನು ನೋಡಲು ಬಂದರು. ಮತ್ತೆ ಇವರನ್ನು ಡಿ.ಎಲ್. ಮೂಡಿ ಅವರ ಪ್ರಾರ್ಥನಾ ಉಜ್ಜೀವನ ಕೂಟಗಳಿಗೆ ಕರೆದೊಯ್ದರು. ಮನತಿರುಗುವಿಕೆ ಹಾಗೂ ರಕ್ಷಣೆಯ ಕುರಿತಾಗಿ ಡಿ.ಎಲ್. ಮೂಡಿ ಪ್ರಸಂಗಿಸಿದಾಗ ಈ ಮೂರು ಮಕ್ಕಳು ಕರ್ತನನ್ನು ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರು. ಅಂದಿನಿಂದ ಸಿ.ಟಿ. ಸ್ಟಡ್ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ಕಂಡುಬಂದಿತು. ಆ ಅನುಭವವನ್ನು ಕುರಿತು ಅವರು ಈ ರೀತಿ ಹೇಳುತ್ತಾರೆ: ನಾನು ನನ್ನ ಮೊಣಕಾಲಿನಲ್ಲಿ ನಿಂತು ಕರ್ತನೇ ನಿನಗೆ ವಂದನೆ ಎಂಬುದಾಗಿ ಹೇಳಿದೆ. ಆಗ ನನ್ನ ಆತ್ಮದಲ್ಲಿ ಸಂತೋಷವೂ ಸಮಾಧಾನವೂ ಉಂಟಾಯಿತು. ಆಗಲೇ ಹೊಸದಾಗಿ ಹುಟ್ಟುವುದು ಅಂದರೆ ಏನೆಂಬುದನ್ನು ನಾನು ಗ್ರಹಿಸಿಕೊಂಡೆನು. ನನ್ನ ಜೀವನದಲ್ಲಿ ಕಡೆಗಣಿಸಲ್ಪಟ್ಟು ಬಿಸಾಡಲ್ಪಟ್ಟಿದ್ದಂಥ ಪರಿಶುದ್ಧ ಗ್ರಂಥವಾದ ಸತ್ಯವೇದವು ನಂತರದಲ್ಲಿ ನನಗೆ ಸರ್ವಸ್ವವಾಗಿ ಕಾಣಿಸಿತು ಎಂಬುದಾಗಿ ಹೇಳುತ್ತಾರೆ. ಬಲವಾದ ಮನೋಬಲ ಹಾಗೂ ಶರೀರ ಬಲವನ್ನು ಹೊಂದಿದ್ದಂಥ ಈತನು ತಾನು ಒಬ್ಬ ದೊಡ್ಡ ಕ್ರಿಕೆಟ್ ಆಟಗಾರನಾಗಬೇಕೆಂಬುದಾಗಿಯೇ ಬಯಸಿ ಬರುತ್ತಿದ್ದನು. ಇವರ ಸಹೋದರನು ಸಹ ಕ್ರಿಕೆಟ್ ಆಡಿ ಜಯಗೊಳಿಸುವುದು ಮಾತ್ರವಲ್ಲದೆ ಆತ್ಮಗಳನ್ನು ಆದಾಯ ಮಾಡುವುದರಲ್ಲೂ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದನು. ಒಮ್ಮೆ ಇವರ ಮತ್ತೊಬ್ಬ ಸಹೋದರನು ಭಯಂಕರವಾದ ರೋಗದ ಹಾಸಿಗೆಯಲ್ಲಿ ಬಿದ್ದನು. ಆಗ ಸಿ.ಟಿ. ಸ್ಟಡ್ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸಿದವು. ಮರಣದ ಸಮಯ ಬರುವಾಗ ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ಸಿಗುವ ಹಣ, ಆಸ್ತಿ, ಹೆಸರು, ಸಂಪತ್ತಿನಿಂದ ಏನು ಪ್ರಯೋಜನ? ಯಾವ ಪದವಿ, ಕೀರ್ತಿಯು ನಮ್ಮ ಹಿಂದೆ ಬರುವುದಿಲ್ಲ. ಇದೆಲ್ಲವೂ ವ್ಯರ್ಥವಾದವುಗಳೇ ಎಂಬುದನ್ನು ಅರಿತ ಇವರು ಬರುವಂಥ ಮಹಿಮೆಯ ಕರ್ತನ ರಾಜ್ಯಕ್ಕಾಗಿ ಜೀವಿಸುವುದೇ ಶ್ರೇಷ್ಠವಾದುದು ಎಂಬುದಾಗಿ ಕಂಡುಕೊಂಡರು. ಆಗಲೇ ಇವರ ಸಹೋದರನು ಅದ್ಭುತವಾಗಿ ವ್ಯಾಧಿಯಿಂದ ಗುಣ ಹೊಂದಿದನು. ಆಗಿನಿಂದ ಇವರಿಗೆ ಕ್ರಿಕೆಟ್ ಮೇಲೆ ಇದ್ದಂತಹ ದಾಹ ಕಡಿಮೆಯಾಗತೊಡಗಿತು. ಕರ್ತನ ಮೇಲೆ ಇದ್ದಂತಹ ಸುಮಾರು 6 ವರ್ಷಗಳಿಂದ ತಣ್ಣಗಾಗಿ ಹೋಗಿದ್ದಂತಹ ಪ್ರೀತಿ ಮತ್ತೆ ಹೆಚ್ಚಲಾರಂಭಿಸಿತು. ಡಿ.ಎಲ್. ಮೂಡಿಯವರ ಸಂದೇಶವು ಹಾಗೂ ಕರ್ತನಿಗಾಗಿ ಅವರಿಗಿದ್ದ ವೈರಾಗ್ಯದ ಜೀವಿತವು ಇವರನ್ನು ಇವರ ಜೊತೆಗಾರರನ್ನು ಬಹಳವಾಗಿ ಆಕರ್ಷಿಸಿತು. ಅವರ ಕೂಟಗಳಿಗೆ ತನ್ನ ಜೊತೆ ಆಟಗಾರರನ್ನು ಕರೆತಂದು ಅವರ ರಕ್ಷಣೆಗೂ ಸಹ ಕಾರಣರಾದರು. ಲೋಕದಲ್ಲಿ ಇನ್ನೂ ಅನೇಕರು ಕರ್ತನನ್ನು ಅರಿಯದಿರುವುದನ್ನು ಕಂಡುಕೊಂಡಂತಹ ಇವರು ಅದು ಮಾತ್ರವಲ್ಲದೆ ತನ್ನ ಜೀವಿತವನ್ನು ಸಹ ಈ ಲೋಕದ ಜೀವನಕ್ಕಾಗಿ ವ್ಯರ್ಥ ಮಾಡುತ್ತಿರುವುದನ್ನು ಅರಿತುಕೊಂಡರು. ಒಮ್ಮೆ ಚೀನಾ ದೇಶಕ್ಕೆ ಮಿಷನರಿಯಾಗಿ ಹೋಗುತ್ತಿದ್ದ ಒಬ್ಬರನ್ನು ಕಳುಹಿಸಿಕೊಡಲು ತನ್ನ ಮಿತ್ರನೊಂದಿಗೆ ಹೋಗಿದ್ದರು. ಅಲ್ಲಿ ನೀವು ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬ ವಾಕ್ಯವು ಇವರೊಂದಿಗೆ ಮಾತನಾಡಿತು. ಈ ವಾಕ್ಯವು ಈತನ ಕಿವಿಗಳಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಲೇ ಇದ್ದಿತು. ಇಂಗ್ಲೆಂಡಿನಲ್ಲಿ ಸ್ವಲ್ಪ ಕಾಲದ ಸುಖಭೋಗ ವೈಭವದಲ್ಲಿ ಬದುಕಿ ಜೀವಿತವನ್ನು ವ್ಯರ್ಥ ಮಾಡುವುದಕ್ಕಿಂತ ಚೀನಾ ದೇಶಕ್ಕೆ ಮಿಷನರಿಯಾಗಿ ಹೋಗಿ ದುಡಿಯುವುದೇ ಉತ್ತಮವೆಂಬುದಾಗಿ ತೀರ್ಮಾನಿಸಿಕೊಂಡಂಥ ಇವರು ಅದನ್ನು ತನ್ನ ತಾಯಿಯ ಬಳಿಯಲ್ಲಿ ಬಂದು ಪ್ರಸ್ತಾಪಿಸಿದರು. ಇದನ್ನು ಕೇಳಿದೊಡನೆಯೇ ಅವರ ತಾಯಿಯು ಮನ ಒಡೆದು ಬಹಳವಾಗಿ ಅತ್ತರು. ಯಾರು ಏನೇ ಹೇಳಿದರೂ ಚೀನಾಗೆ ಮಿಷನರಿಯಾಗಿ ಹೋಗಲೇಬೇಕೆಂದು ತಾನು ತೆಗೆದುಕೊಂಡಂಥ ತೀರ್ಮಾನದಿಂದ ಹಿಂಜಾರಿ ಹೋಗಲೇ ಇಲ್ಲ. ತನ್ನ ಕುಟುಂಬದವರಿಂದ ಆಸ್ತಿ ಪಾಲಾಗಿ ತನಗೆ ಸಿಕ್ಕಿದ್ದಂತಹ 29,000 ಪೌಂಡ್ ಹಣವನ್ನು ಸಹ ಅನಾಥ ಮಕ್ಕಳಿಗೆ ಹಾಗೂ ಇನ್ನಿತರ ಸೇವೆಗಳಿಗೆ ಹಾಗೆಯೇ ಎಲ್ಲವನ್ನ ಕೊಟ್ಟು ಬಿಟ್ಟರು. 1885ರಲ್ಲಿ ಚೀನಾಗೆ ಹೊರಡಲು ಸಿದ್ಧರಾದರು. ಚೀನಾಗೆ ಬಂದಿಳಿದ ಇವರು ಅಲ್ಲಿಂದ 1700 ಮೈಲಿ ದೂರದಲ್ಲಿ ತಾನು ಹೋಗಿ ಸೇವೆ ಮಾಡಬೇಕಾಗಿದ್ದಂಥ ಸ್ಥಳಕ್ಕೆ ಹೋಗುತ್ತಿರುವಾಗ ಇವರ ಕಾಲುಗಳಿಗೆ ಹುಣ್ಣೆದ್ದು ಗಾಯವಾಗಿ ಬಲಹೀನವಾಗಿ ಬಿಟ್ಟವು. ಆಗ ನಂಬಿಕೆಯಿಂದ ಪ್ರಾರ್ಥಿಸಿ ಅವಳಿಗೆ ಹೆಣ್ಣೆಚ್ಚಿದಾಗ ಅದರಲ್ಲಿ ಅದ್ಭುತವಾಗಿ ಸೌಖ್ಯ ಹೊಂದಿದರು. ಚೀನಾಗೆ ಪ್ರವೇಶಿಸಿದ ಇವರು ತನ್ನ ಜೀವಿತವನ್ನು ಅಲ್ಲಿನ ಜನರಂತೆಯೇ ಮಾರ್ಪಡಿಸಿಕೊಂಡು ಸರಳವಾದ ರೀತಿಯಲ್ಲಿ ಜೀವಿಸಲು ಪ್ರಾರಂಭಿಸಿದರು. ಅದೇ ದೇಶಕ್ಕೆ ಮಿಷನರಿಯಾಗಿ ಬಂದಿದ್ದಂತಹ ಐರಿಷ್ ದೇಶದ ಸಹೋದರಿ ಪ್ರಿಸ್ಕಿಲ್ಲರ್ ಅವರನ್ನು ಕಂಡು ಅವರನ್ನು ವಿವಾಹವಾದರು. ಕ್ರಿಸ್ತನ ಸುವಾರ್ತೆಯ ನಿಮಿತ್ತ ಹಲವಾರು ವಿಧಗಳಲ್ಲಿ ಇವರು ಅಲ್ಲಿನ ಜನರಿಂದ ಬಾಧೆಗೊಳಗಾದರು. ಯಾವ ಕ್ಷಣದಲ್ಲಾದರೂ ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸಾಯಲು ಇವರು ಸಿದ್ಧರಾಗಿದ್ದರು. ಅಲ್ಲಿ ವಾಸಿಸುವುದಕ್ಕಾಗಿ ಮನೆಯನ್ನು ಹುಡುಕಿ ಬಹಳವಾಗಿ ಅಲೆದಾಡಿದರು. ಒಬ್ಬರೂ ಸಹ ಇವರಿಗೆ ಮನೆ ನೀಡಲಿಲ್ಲ. ಕಡೆಯಲ್ಲಿ ಅಲ್ಲಿ ಒಂದು ದೆವ್ವದ ಬಂಗಲೆ ಎಂಬುದಾಗಿ ಹೆದರಿ ನಿರಾಕರಿಸಲ್ಪಟ್ಟು ಎಲ್ಲರೂ ಭಯಪಡುತ್ತಿದ್ದಂತಹ ಒಂದು ಹಳೆಯ ಬಂಗಲೆಯೇ ಇವರಿಗೆ ವಾಸಿಸಲು ದೊರಕಿತು.
ಆ ಮನೆಯಲ್ಲಿ ದೆವ್ವ ಭೂತದ ಕಾಟ ಅಧಿಕವಾಗಿದೆ ಎಂದು ನಂಬಿದ್ದಂತಹ ಸ್ಥಳೀಯರು ಆ ಮನೆಯು ಈ ಮಿಷನರಿಗಳನ್ನು ಖಂಡಿತವಾಗಿ ಕೊಂದು ಬಿಡುತ್ತದೆಂದು ನಂಬಿ ಹರ್ಷಿಸಿದರು. ಆದರೆ ಇವರಾದರೋ ದೆವ್ವದ ಬಂಗಲೆ ಎಂಬುದಾಗಿ ಕರೆಯಲ್ಪಟ್ಟ ಆ ಮನೆಯನ್ನೇ ಪ್ರಾರ್ಥನಾ ಮನೆಯನ್ನಾಗಿ ಮಾರ್ಪಡಿಸಿದರು. ತಾವು ಸುವಾರ್ತೆ ಸಾರಿ ಕರ್ತನನ್ನು ನಂಬಿದಂಥ ಮಕ್ಕಳು ಕೂಡಿ ಬರುವುದಕ್ಕಾಗಿ ಆ ಮನೆಯಲ್ಲಿ ಒಂದು ಪ್ರಾರ್ಥನಾ ಕೂಟವನ್ನು ಆಯೋಜಿಸಿದರು. ತಮ್ಮ ಶರೀರದ ಕುರಿತಾಗಿ ಯಾವುದರ ಕುರಿತಾಗಿ ಸಹ ಚಿಂತಿಸದೆ ಚೀನೀಯರ ಮಧ್ಯದಲ್ಲಿ ಬಹಳ ಆತ್ಮಭಾರದಿಂದ ಸೇವೆ ಮಾಡಿದರು. 10 ವರ್ಷಗಳ ತನಕ ಶರೀರಕ್ಕೆ ಸರಿಯಾದ ಆಹಾರವಿಲ್ಲದೆ ಪೋಷಣೆ ಸಿಗದಿದ್ದ ನಿಮಿತ್ತ ಬಹಳ ಬಲಹೀನರಾಗಿ ಅನಾರೋಗ್ಯವಾಗಿ ಬಾಧೆಪಟ್ಟರು. ಆಗ ಅವರು ತಮ್ಮ ಸ್ವಂತ ದೇಶವಾದ ಇಂಗ್ಲೆಂಡ್ಗೆ ತಿರುಗಿ ಹೋದರು. 1896ರಲ್ಲಿ ಅಮೆರಿಕಾಗೆ ಹೋಗಿ ಅಲ್ಲಿ 18 ತಿಂಗಳು ಕರ್ತನ ಸೇವೆಯನ್ನು ಮಾಡಿದರು. ಅನೇಕ ಅಮೆರಿಕಾದ ಜನರು ತಮ್ಮ ಪಾಪ ಮಾರ್ಗಗಳನ್ನು ಬಿಟ್ಟು ಯೇಸುವನ್ನು ಅಲ್ಲಿ ಅಂಗೀಕರಿಸಿಕೊಂಡರು. ಇವರ ತಂದೆಯ ಆಸೆಗಳಲ್ಲಿ ಒಂದು ಪ್ರಾಮುಖ್ಯವಾದ ಆಸೆ ತನ್ನ ಮಕ್ಕಳೆಲ್ಲರೂ ಇಂಡಿಯಾ ದೇಶಕ್ಕೆ ಹೋಗಿ ಸೇವೆ ಮಾಡಬೇಕೆಂಬುದೇ ಆಗಿತ್ತು. ಇದು ನೆರವೇರುವಂತೆ 1900ರಲ್ಲಿ ದಕ್ಷಿಣ ಭಾರತಕ್ಕೆ ಬಂದು ಅಲ್ಲಿ 6 ವರ್ಷಗಳ ಕಾಲ ಕರ್ತನಿಗಾಗಿ ಶ್ರಮೆ ವಹಿಸಿ ದುಡಿದರು. 1906ರಲ್ಲಿ ತನ್ನ ತಾಯ್ನಾಡಿಗೆ ಮರಳಿ ಹಿಂತಿರುಗಿದ ಅವರು 1908ರಲ್ಲಿ ಮನುಷ್ಯರನ್ನು ಕೊಂದು ತಿನ್ನುವಂತಹ ನರಮಾಂಸ ಭಕ್ಷಕರ ಮಧ್ಯದಲ್ಲಿ ಸೇವೆ ಮಾಡುವಂತಹ ಮಿಷನರಿಗಳ ಅಗತ್ಯವಿದೆ ಎಂಬ ಜಾಹೀರಾತನ್ನು ನೋಡಿದರು. ನೀನು ಏಕೆ ಆಫ್ರಿಕಾ ದೇಶಕ್ಕೆ ಮಿಷನರಿಯಾಗಿ ಹೋಗಬಾರದು ಎಂಬ ಕರ್ತನ ಪ್ರಶ್ನೆಗೆ ವಿಧೇಯರಾದಂಥ ಇವರು ತಾನು ಆಫ್ರಿಕಾ ದೇಶಕ್ಕೆ ಮಿಷನರಿಯಾಗಿ ಹೋಗಲು ಸಿದ್ಧನಾಗಿರುವುದನ್ನು ತಿಳಿಸಿದರು. ವೈದ್ಯರು ಇವರ ಶರೀರದ ಸ್ಥಿತಿಯನ್ನು ಪರಿಶೀಲಿಸಿ ನೋಡಿ ಇವರು ಇನ್ನೂ ಪೂರ್ಣ ಗುಣಮುಖರಾಗಿಲ್ಲ ಎಂಬುದಾಗಿ ರಿಪೋರ್ಟ್ ನೀಡಿದರು. ಇದರೊಂದಿಗೆ ಅಲ್ಲಿಗೆ ಹೋಗಲು ಹಣ ಸಹಾಯವೂ ಸಹ ಒದಗಿ ಬರಲಿಲ್ಲ. ಸಿಟಿ ಸ್ಟಡ್ ಮಿಷನರಿ ಸಂಘದವರಿಗೆ ಒಂದು ಪತ್ರವನ್ನು ಬರೆದು ಅದರಲ್ಲಿ ಮನುಷ್ಯರಲ್ಲ ಕರ್ತನೇ ನನ್ನನ್ನು ಈ ಸೇವೆಗೆ ಕರೆದನು, ನಾನು ಆಫ್ರಿಕಾದಲ್ಲಿ ನನ್ನ ಜೀವವಿರುವವರೆಗೂ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳಿ ಅಲ್ಲಿಗೆ ಪ್ರಯಾಣ ಬೆಳೆಸಿದರು. ಆಫ್ರಿಕಾದ ನರಮಾಂಸ ಭಕ್ಷಕರು ಇವರ ಜೊತೆಯಲ್ಲಿ ಸೇವೆಗೆ ಬಂದಿದ್ದ 20 ವರ್ಷದ ಆಲ್ಬರ್ಟ್ ಎಂಬ ಸೇವಕನನ್ನು ಕಂಡು ಎಲುಬು ಗೂಡಾಗಿ ಬಡಕಲಾಗಿ ಹೋಗಿದ್ದಂಥ ಇವರನ್ನು ನೋಡಿ ಕೊಲ್ಲದೆ ಹಾಗೆಯೇ ಬಿಟ್ಟರು. ಶರೀರ ವ್ಯಾಧಿ ಇರುವ ನಿಮಗೆ ಸಹಾಯ ಮಾಡುವುದಿಲ್ಲ ಎಂಬುದಾಗಿ ಮನುಷ್ಯರು ಕೈ ಬಿಟ್ಟರು. ಆದರೆ ಅದೇ ವ್ಯಾಧಿ ಇರುವ ಇವರನ್ನು ಕೊಂದು ತಿನ್ನಲು ಆಫ್ರಿಕಾ ಜನರು ಮನಸ್ಸು ಮಾಡದೆ ಹಾಗೆಯೇ ಜೀವಂತವಾಗಿ ಬಿಟ್ಟರು. ಕೆಲವು ಸಮಯಗಳಲ್ಲಿ ಕಷ್ಟಗಳು ರೋಗ ವ್ಯಾಧಿಗಳು ಬರುವುದು ಅದು ನಮ್ಮ ಒಳ್ಳೆಯದಕ್ಕಾಗಿ ಎಂಬುದಾಗಿ ಸಿಟಿ ಸ್ಟಡ್ ಅಂದು ಅರ್ಥ ಮಾಡಿಕೊಂಡು ಕರ್ತನಿಗೆ ವಂದಿಸಿದರು. ಆಫ್ರಿಕಾದ ಜನರಿಗೆ ಪ್ರಯಾಸದಿಂದ ಸುವಾರ್ತೆಯನ್ನು ಸಾರಿ ಯೇಸುವಿನ ಪ್ರೀತಿಯನ್ನು ತನ್ನ ಜೀವಿತದ ಕಾರ್ಯಗಳ ಮೂಲಕ ಅವರಿಗೆ ತೋರ್ಪಡಿಸಿದರು. ಆಫ್ರಿಕಾದ ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದಂಥ ಜನರು ಹಾಗೂ ಅಲ್ಲಿನ ವಿವಿಧ ಮನುಷ್ಯರು ತಮ್ಮ ವ್ಯವಹಾರಕ್ಕಾಗಿ ಪಂಗಾಲ ಎಂಬ ಭಾಷೆಯನ್ನು ಉಪಯೋಗಿಸುತ್ತಿದ್ದರು. ಸಿಟಿ ಸ್ಟಡ್ ಹಾಗೂ ಅವರ ಜೊತೆಗಾರರು ಬಹು ಪ್ರಯಾಸದಿಂದ ಈ ಭಾಷೆಯನ್ನು ಶೀಘ್ರದಲ್ಲಿ ಕಲಿತುಕೊಂಡರು. ಇವರಿಬ್ಬರೂ ಸೇರಿ ಈ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಹಳ ಒಡಂಬಡಿಕೆಯ ಅರ್ಧ ಭಾಗವನ್ನು ಭಾಷಾಂತರಿಸಿಕೊಡುವುದರಲ್ಲಿ ಯಶಸ್ವಿಯಾದರು. ತನ್ನ ಸೇವೆಯಲ್ಲಿ ಜೊತೆಯಾಗಿ ನಿಂತು ಎಲ್ಲ ವಿಧದಲ್ಲೂ ತನಗೆ ಸಹಾಯಕನಾಗಿದ್ದಂಥ ಇವರಿಗೆ ಸ್ಟಡ್ ರವರು ತಮ್ಮ ಮಗಳನ್ನು ವಿವಾಹ ಮಾಡಿಕೊಟ್ಟರು. ಸ್ಟಡ್ 200ಕ್ಕಿಂತಲೂ ಹೆಚ್ಚಿನ ಹಾಡುಗಳನ್ನು ಬರೆದು ಅವರಿಗೆ ಕಲಿಸಿಕೊಟ್ಟರು. ಕಾಲ ಸಮಯ ನೋಡದೆ ಹೆಚ್ಚು ಶ್ರಮೆಪಟ್ಟು ಆ ಜನರಿಗೆ ವಾಕ್ಯವನ್ನು ಕಲಿಸಿಕೊಡುವುದರಲ್ಲಿ ತೀವ್ರ ದಾಹವುಳ್ಳವರಾಗಿದ್ದರು. ಅನೇಕ ಸಭೆಗಳನ್ನು ಆ ಜೊತೆ ಸೇವಕನೊಡಗೂಡಿ ಅಲ್ಲಿ ಸ್ಥಾಪಿಸಿದರು. 1931 ಜುಲೈ 12ನೇ ದಿನ ಬೆಲೆ ಕಟ್ಟಲಾಗದ ಮುತ್ತು ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಸಂಗವನ್ನು ಮಾಡುತ್ತಿರುವಾಗಲೇ ಅಲ್ಲಿ ನಿಲ್ಲಲು ಕೂಡ ಸಾಧ್ಯವಾಗದಷ್ಟು ನೋವಿನಿಂದ ಹಿಂಸೆಪಟ್ಟರು. ಚೀನಾದಲ್ಲಿ 10 ವರ್ಷಗಳು, ಇಂಡಿಯಾದಲ್ಲಿ 6 ವರ್ಷಗಳು, ಆಫ್ರಿಕಾ ದೇಶದಲ್ಲಿ ತನ್ನ ಜೀವವಿರುವವರೆಗೂ ಸೇವೆ ಮಾಡಿದ ಇವರು 1931 ಜುಲೈ ತಿಂಗಳ 16ನೇ ದಿನ ತಾನು ಪ್ರೀತಿಸಿ ಸೇವೆ ಮಾಡಿದ ಕರ್ತನನ್ನು ಆರಾಧಿಸುತ್ತಿರುವಾಗಲೇ ಹಾಗೆಯೇ ಕರ್ತನಲ್ಲಿ ಮಹಿಮೆಗೆ ಪ್ರವೇಶಿಸಿದರು. ಅವರು ಹೇಳಿದ ಮೊದಲ ವಾರ್ತೆ ಹಲ್ಲೇಲೂಯ ಹಾಗೂ ಅವರು ಹೇಳಿದ ಕಡೆಯ ವಾರ್ತೆ ಸಹ ಹಲ್ಲೇಲೂಯ. ಇವರ ಶರೀರವು ಆಫ್ರಿಕಾದ ಮಣ್ಣಿನಲ್ಲಿ ಸಮಾಧಿ ಮಾಡಲ್ಪಟ್ಟಿತು. ಕೆಲವರು ಆಲಯದ ಒಂದು ಮೂಲೆಯಲ್ಲಿ ಜೀವನ ಪೂರ್ತಿ ಕುಳಿತಲ್ಲೇ ಕುಳಿತು ವಿಶ್ವಾಸಿಗಳಾಗಿ ಸಾಯುವ ತನಕ ಇರಲು ಬಯಸುತ್ತಾರೆ. ಆದರೆ ನಾನಾದರೂ ನರಕದ ಪ್ರವೇಶ ದ್ವಾರದ ಬಳಿಯಲ್ಲಿ ಒಂದು ವಿಮೋಚನೆಯ ರಕ್ಷಣೆಯ ಅಂಗಡಿಯನ್ನು ಇಡಲು ಬಯಸುತ್ತೇನೆ ಎಂಬುದಾಗಿಯೂ, ನಾನು ನನ್ನ ಜೀವಿತವನ್ನು ಅರಮನೆಯಲ್ಲಿ ಸುಖಭೋಗವಾದ ಕ್ರೈಸ್ತ ಜೀವಿತದಲ್ಲಿ ಅಲ್ಲ, ಬದಲಿಗೆ ಅರಣ್ಯದ ಮಧ್ಯದಲ್ಲಿ ಮುಳ್ಳುಗಳ ಮಧ್ಯದಲ್ಲಿ ತಪ್ಪಿಸಿಕೊಂಡ ಕುರಿಗಳಿಗಾಗಿ ಕರ್ತನಿಗಾಗಿ ಕಳೆಯಲು ಬಯಸುತ್ತೇನೆ ಎಂಬುದಾಗಿಯೂ ಮೊಳಗಿ ಘೋಷಿಸಿದವರೇ ಈ ಸಿಟಿ ಸ್ಟಡ್. ಕ್ರಿಕೆಟ್ನಿಂದಲೂ ಹಾರ್ಸ್ ರೇಸಿಂಗ್ನಿಂದಲೂ ಸಂಪತ್ತಿನಿಂದಲೂ ಉಂಟಾಗುವ ಹೆಸರು, ಕೀರ್ತಿ, ಐಶ್ವರ್ಯ ಯಾವುದೂ ಸಹ ಒಂದು ನಿರಂತರವಾದುದಲ್ಲ ಎಂಬುದನ್ನು ಅರಿತು
ನಿತ್ಯವಾದ ಭಾಗ್ಯಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಈ ಸಿ.ಟಿ. ಸ್ಟಡ್. ಈ ಲೋಕದ ಹೆಸರು, ಪದವಿ, ಕೀರ್ತಿ, ಐಶ್ವರ್ಯಕ್ಕಾಗಿಯೇ ಇಂದು ಹೆಚ್ಚಾದ ಕ್ರೈಸ್ತರು ಪ್ರಯಾಸ ಪಡುತ್ತಿದ್ದಾರೆ. ತಮ್ಮ ಸ್ಥಾನ, ಮಾನ, ಪದವಿಗಳಿಗಾಗಿ ಅನೇಕರು ಇಂದು ಸೇವೆ ಹೆಸರಿನಲ್ಲಿ ಕಿತ್ತಾಡುತ್ತಿದ್ದಾರೆ. ಜನರ ಮುಂದೆ ತಮ್ಮನ್ನು ಉತ್ತಮರು ಹಾಗೂ ಘನವುಳ್ಳವರೆಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುತ್ತಿದ್ದಾರೆ. ಈ ರೀತಿಯ ಎಲ್ಲರಿಗೂ ಲೋಕದ ಕೀರ್ತಿ, ಐಶ್ವರ್ಯ ಯಾವುದೂ ನಿರಂತರವಾದುದಲ್ಲವೆಂದು, ಪರಲೋಕ ಭಾಗ್ಯವೇ ಶಾಶ್ವತವೆಂದು, ಅದನ್ನು ಗುರಿ ಮಾಡಿಕೊಂಡು ಜೀವಿಸುವುದೇ ನಿಜವಾದ ವಿಶ್ವಾಸಿ ಜೀವಿತ ಎಂಬುದನ್ನು ತೋರಿಸಿಕೊಟ್ಟು ಹೋದಂಥ ಉತ್ತಮವಾದ ಸೇವಕರು ಈ ಸಿ.ಟಿ. ಸ್ಟಡ್ ರವರು. ಈ ದೈವ ಮನುಷ್ಯನ ಜೀವಿತವು ನಿಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಒಂದು ಮಾರ್ಪಡುವಿಕೆ ತರುವಂಥದ್ದಾಗಿರಲಿ. ಕರ್ತನಲ್ಲಿ ನೆಲೆಗೊಂಡು ಆತನ ಕಾರ್ಯವನ್ನು ಮಾಡುವವರಾಗಿರೋಣ. ಕರ್ತನು ನಿಮ್ಮೊಂದಿಗೆ ಇರಲಿ. ಆಮೇನ್.